ಇನ್ನ ಕಾಲ್ತುಳಿತ ಘಟನೆಯಿಂದ ಕಾಂಗ್ರೆಸ್ ಹೈಕಮಾಂಡ್ ಆಕ್ರೋಶ ಭರಿತವಾಗಿದೆ. ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಇರುವಾಗ ಇಂಥ ಪ್ರಮಾದ ಇಡೀ ರಾಜ್ಯದ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಇದು ನಮಗೆ ಒಂದು ರೀತಿ ಬ್ಲಾಕ್ ಮಾರ್ಕ್, ಒಂದು ದೊಡ್ಡ ಹಿನ್ನಡೆ. ಇದು ಹೈಕಮಾಂಡ್ ಕೋಪಕ್ಕೆ ಕಾರಣ ಆಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ವರಿಷ್ಠರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಖುದ್ದು ರಾಹುಲ್ ಗಾಂಧಿಗೆ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡ್ತಾರಾ? 2 ಕಾರ್ಯಕ್ರಮಗಳ ಆಯೋಜನೆ, ಕಾಲ್ತುಳಿತ, ವೈಫಲ್ಯ, ಸರ್ಕಾರ ಕೈಗೊಂಡ ಕ್ರಮಗಳು, ಈ ಎಲ್ಲಾ ವಿಚಾರಗಳ ಬಗ್ಗೆ ಸಿಎಂ ವಿವರಣೆಯನ್ನ ನೀಡ್ತಾರೆ ರಾಹುಲ್ ಗಾಂಧಿ ಅವರಿಗೆ. ಏನಾಗಬಹುದು? 2 ಕಡೆ ಕಾರ್ಯಕ್ರಮ ಆಯೋಜನೆ, ಎಲ್ಲ ಮಾಹಿತಿಯನ್ನ ಹೈಕಮಾಂಡ್ ಕೂಡ ತರಿಸಿಕೊಂಡಿರುತ್ತೆ. ಇಲ್ಲಿ ಎಲ್ಲಿ ಪ್ರಮಾದ ಆಯಿತು, ಎಲ್ಲಿ ಲೋಪ ಆಯಿತು, ಪೊಲೀಸರು ಕಾರ್ಯಕ್ರಮ ಬೇಡ ಅಂತ ಹೇಳಿದ್ರು ಕೂಡ ಅದ್ಯಾರ ಇಚ್ಛೆಯಂತೆ ಕಾರ್ಯಕ್ರಮ ಮಾಡಿದ್ರಿ, ಯಾರ ಶೋಕಿಗಾಗಿ ಕಾರ್ಯಕ್ರಮ ಮಾಡಿದ್ರಿ, 11 ಜನ ಇನ್ನೋಸೆಂಟ್ ಅಲ್ಲಿ ಸಾವನ್ನಪ್ಪಿದ್ರು, ಇದಕ್ಕೆ ಹೊಣೆ ಯಾರು? ಇಡೀ ರಾಜ್ಯ ಮಾಡ್ತಾ ಇರುವಂತಹ ಪ್ರಶ್ನೆಗಳಿದು. ಸೊ ಇದೆಲ್ಲವೂ ಕೂಡ ಹೈಕಮಾಂಡ್ ಗಮನಕ್ಕೆ ಹೋಗಿರುತ್ತೆ. ಅದನ್ನ ಈ ನಾಯಕರುಗಳಿಗೆ ಹೈಕಮಾಂಡ್ ಪ್ರಶ್ನೆ ಮಾಡಲಿಕ್ಕಿದೆ ಅಂತೆ. ಸೊ ಸಿಎಂ ಸಿದ್ದರಾಮಯ್ಯ ಅವರೇ ಖುದ್ದು ಈ ಘಟನೆಯ ಬಗ್ಗೆ ವಿವರಣೆಯನ್ನ ನೀಡ್ತಾರೆ ಅನ್ನುವಂತ ಮಾಹಿತಿ ಇದೆ. ಆ ವಿವರಣೆಯಿಂದ ರಾಹುಲ್ ಗಾಂಧಿ ಸ್ಯಾಟಿಸ್ಫೈ ಆಗ್ತಾರಾ? ಮುಂದಿನ ಕ್ರಮದ ವಿಚಾರವಾಗಿ ಏನಾದರೂ ಅವರ ಪಕ್ಷದ ಮಟ್ಟದಲ್ಲಿ ಸೂಚಿಸ್ತಾರಾ? ನೋಡೋಣ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರಾ ಪ್ರತಿನಿಧಿ ನಟೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನವದೆಹಲಿಯಿಂದ. ನಟೇಶ್, 8 ರಿಂದ 10 ಸಚಿವರಿಗೆ ಕೊಡುವಂತದ್ದು ಈಗ ಸದ್ಯಕ್ಕೆ ಭಾರಿ ಚರ್ಚಿತ ವಿಷಯ. ಯಾವಾಗ ಸಿಎಂ ಸಿದ್ದರಾಮಯ್ಯ ದೆಹಲಿ ಫ್ಲೈಟ್ ಅನ್ನ ಹತ್ತಿದ್ರೋ ಇಲ್ಲಿ ಕೆಲವರಿಗೆ ಆತಂಕ ಶುರುವಾಗ್ಬಿಡ್ತು. ನಮ್ದು ಹೆಸರು ಇರುತ್ತೋ ಏನೋ, ನಮಗೂ ಟಾಟಾ ಬೈ ಬೈ ಮಾಡ್ತಾರೋ ಏನೋ ಅಂತ ಹೇಳಿ. ಸೊ ಈಗ ಆ ಮಟ್ಟಿನ ಬೆಳವಣಿಗೆಗಳು ದೆಹಲಿಯಲ್ಲಿ ಆಗ್ತಾ ಇದೆಯಾ? ಹಿರಿಯರಿಗೆ, ನಿಷ್ಕ್ರಿಯರಿಗೆ ಗೇಟ್ ಪಾಸ್ ಕೊಡುವ ಸಾಧ್ಯತೆ ಅಧಿಕವಾಗಿದೆಯಾ? ಏನ್ ಅಪ್ಡೇಟ್ಸ್ ಕೊಡ್ತೀರಿ ಇದ್ರ ಬಗ್ಗೆ? ಫಸ್ಟ್ ಶ್ರೀಪಾದ್, ಖಂಡಿತ ಪ್ರಮುಖವಾಗಿ ಈಗ ಎಐಸಿಸಿ ನೂತನ ಎಐಸಿಸಿ ಕಚೇರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರನ್ನ ಹೈಕಮಾಂಡ್ ಕರೆಸಿಕೊಂಡಿರುವಂತದ್ದು. ಅಲ್ಲಿ ಈಗ ಸಭೆ ಆರಂಭ ಆಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಈಗಷ್ಟೇ ರಾಹುಲ್ ಗಾಂಧಿ ಅವರು ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಎಐಸಿಸಿ ಭವನಕ್ಕೆ ಆಗಮಿಸಿರುವಂತದ್ದು. ಸಭೆ ಈಗಷ್ಟೇ ಆರಂಭ ಆಗಿದೆ ಎನ್ನುವಂತಹ ಮಾಹಿತಿ ಮೂಲಗಳಿಂದ ಸಿಗ್ತಾ ಇದೆ. ಪ್ರಮುಖ ಚರ್ಚೆಗಳು ಇಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಇಬ್ಬರನ್ನೇ ನೇರವಾಗಿ ಕರೆಸಿಕೊಂಡು ಸಭೆಯನ್ನ ಮಾಡಲಿಕ್ಕೆ ರಾಹುಲ್ ಗಾಂಧಿ ಮುಂದಾಗಿರುವಂತದ್ದು. ಇಲ್ಲಿ ಬಹಳ ಪ್ರಮುಖವಾದ ವಿಚಾರ ಅಂತಂದ್ರೆ ಈಗ ದೇಶದಾದ್ಯಂತ ಚರ್ಚೆ ಆಗಿರುವಂತಹ ಏನು ಕಾಲ್ತುಳಿತ ಪ್ರಕರಣ ಇದೆ, ಈ ಪ್ರಕರಣದ ಹೊಣೆಗಾರಿಕೆಯನ್ನ ಹೊರುವವರು ಯಾರು? ಸರ್ಕಾರ ಹೊರತಾ, ಸಿಎಂ ಸಿದ್ದರಾಮಯ್ಯನವರು ಹೊರತಾರ, ಅಥವಾ ಡಿಕೆ ಶಿವಕುಮಾರ್ ಅವರು ಹೊರತಾರ ಎನ್ನುವಂತಹ ಪ್ರಶ್ನೆ. ಇಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಕರೆಸಿರುವಂತಹ ಉದ್ದೇಶ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ, ಜೊತೆಗೆ ಬಹಳಷ್ಟು ಕುತೂಹಲವನ್ನ ಕೂಡ ಹುಟ್ಟಿಸಿದೆ ರಾಜಕೀಯದಲ್ಲಿ ಅನ್ನುವಂಥದ್ದು. ಯಾಕಂದ್ರೆ ಈಗ ಹೊಣೆಗಾರಿಕೆ ಯಾರು ಹೊರತಾರೆ? ಇವರ ಸರ್ಕಾರ ಹೊರತಾ, ಇವರಿಬ್ಬರಲ್ಲಿ ಯಾರು ಹೊರತಾರೆ ಅನ್ನುವಂಥದ್ದು ಪ್ರಶ್ನೆ ಆಗಿರುವಂತದ್ದು. ಇದೆಲ್ಲದರ ಬಗ್ಗೆ ಕೂಡ ಸಮಾಲೋಚನೆ ನಡೆಸುವಂತಹ ಕೆಲಸವನ್ನ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡ್ತಾರೆ. ಇಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಈ ರೀತಿಯಾದಂತಹ ಅವಘಡಗಳಿಗೆ ಕಾರಣ ಆಗಿರುವಂತದ್ದು ನಿಜಕ್ಕೂ ಕೂಡ ಕಾಂಗ್ರೆಸ್ನ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗಿತ್ತು. ಈಗಾಗಲೇ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ವಿರುದ್ಧ ಇದು ಸಂಪೂರ್ಣವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಡ್ಯಾಮೇಜ್ ಅನ್ನು ಉಂಟು ಮಾಡಿದೆ. ಇದೆಲ್ಲದರ ಬಗ್ಗೆ ಕ್ರಮ ಕೈಗೊಳ್ಳಲೇಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಏನು ಹೈಕಮಾಂಡ್ ಬುಲಾವ್ ಮೇರೆಗೆ ಇಮಿಡಿಯೇಟ್ ಆಗಿ ದೆಹಲಿಗೆ ಬಂದ್ರು. ಇದೆಲ್ಲದರ ಬೆನ್ನಲ್ಲೇ ಈ ಒಂದು ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಮಾಸ್ಟರ್ ಪ್ಲಾನ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿರುವಂತದ್ದು. ಅಂದ್ರೆ ಸಂಪುಟ ಸರ್ಕಸ್, ಈ ಒಂದು ಪ್ಲಾನ್ ವರ್ಕೌಟ್ ಆಗುತ್ತೆ ಎನ್ನುವಂತಹ ನಿಟ್ಟಿನಲ್ಲಿ, ಅಂದ್ರೆ ಒಂದು ರೀತಿ ತಲೆದಂಡ ಆದಂಗೂ ಆಗುತ್ತೆ. ಮತ್ತೊಂದು ಕಡೆ ಈ ಒಂದು ಏನು ಚಿನ್ನಸ್ವಾಮಿ ಕ್ರೀಡಾಂಗಣದ ಘಟನೆಯಿಂದ ಆಗಿರ್ತಕ್ಕಂತಹ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಬಹುದು ಎನ್ನುವಂತಹ ಉಪಾಯವನ್ನ ಕಾಂಗ್ರೆಸ್ ಹುಡುಕಿದೆ. ಹಾಗಾಗಿ
ಸರಿಯಾದ ಸಮಯ ಅಂತ ಹೇಳಿ ಈ ಒಂದು ಸಮಯವನ್ನ, ಈ ಒಂದು ಸಭೆಯನ್ನ ಸಂಪುಟ ಬದಲಾವಣೆ ವಿಚಾರವಾಗಿ ತೆಗೆದುಕೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿರುವುದರಿಂದ ಇದರ ಬಗ್ಗೆ ಸಂಪೂರ್ಣವಾಗಿ ಇಂದು ಚರ್ಚೆ ಆಗುತ್ತೆ. ತಾವೇ ಹೇಳಿದಾಗೆ 8 ರಿಂದ 10 ಅಥವಾ ಹಲವು ನಾಯಕರನ್ನ ಬದಲಾವಣೆ ಮಾಡುವಂತಹ ಚರ್ಚೆಗಳು ಕೂಡ ಈಗಾಗಲೇ ಕಳೆದ ಬಾರಿ ದೆಹಲಿಗೆ ಸಿಎಂ ಸಿದ್ದರಾಮಯ್ಯನವರು ಬಂದಾಗ ಕೂಡ ಹೇಳಿದ್ರು. ಅದೇ ರೀತಿ ಈ ಬಾರಿ ಅಂದ್ರೆ ಮೇ ನಂತರದಲ್ಲಿ ಅಂತ ಹೇಳಿದ್ರು. ಈಗ ಜೂನ್ ಇದೆ. ಈ ಒಂದು ಸಂದರ್ಭದಲ್ಲಿ ಇದು ಸೂಕ್ತವಾದ ಸಮಯ ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ತೀರ್ಮಾನ ಮಾಡಿದೆ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಮೊದಲು ಒಂದಷ್ಟು ಒತ್ತಡ ಇತ್ತು. ಯಾವುದೇ ರೀತಿಯಾದಂತಹ ಬದಲಾವಣೆ ಮಾಡದಲ್ಲಿ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ, ಸರ್ಕಾರವನ್ನ ನಾವು ಕಳೆದುಕೊಳ್ಳಬೇಕಾಗುತ್ತೆ ಅನ್ನುವಂತ ಒಂದು ನಿರ್ಧಾರವನ್ನ ಮಾಡಿದ್ರು. ಆದ್ರೆ ಈಗ ಈ ಒಂದು ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡುವಂತಹ ನಿಟ್ಟಿನಲ್ಲಿ ಇದು ಸರಿಯಾದ ಸಮಯ ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಆಲೋಚನೆಗಳನ್ನ ಮಾಡಿ ಸಂಪುಟ ಸರ್ಕಸ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಇದರಲ್ಲಿ ಸಾಕಷ್ಟು ಹಿರಿಯ ನಾಯಕರಿಗೆ ಕೋಕ್ ಕೊಡುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಕಳೆದ ಬಾರಿ ಏನು ಸಾಕಷ್ಟು ವರದಿಗಳನ್ನ ತರಿಸಿಕೊಂಡಿತ್ತು. ಆದ್ರೆ ಕಾಂಗ್ರೆಸ್ನ ಹಿರಿಯ ನಾಯಕರೇನಿದ್ದಾರೆ, ಕೆಲವು ಹಿರಿಯ ಸಚಿವರು ಸರಿಯಾದ ರೀತಿ ಅವರು ಕರ್ತವ್ಯವನ್ನ ನಿರ್ವಹಿಸ್ತಾ ಇಲ್ಲ, ಅವರ ಮೇಲೆ ಆರೋಪಗಳು ಹೆಚ್ಚಾದವು. ಈ ಎಲ್ಲಾ ಮಾಹಿತಿಗಳು ಕೂಡ ಹೈಕಮಾಂಡ್ ಗಮನಕ್ಕೆ ಬಂದವು. ಆದ್ರೂ ಕೂಡ ಹೈಕಮಾಂಡ್ ಸೈಲೆಂಟ್ ಆಗಿತ್ತು. ಆದ್ರೆ ಸುಸಮಯ ಬಂದಿರಲಿಲ್ಲ. ಆದ್ರೆ ಈಗ ಸರಿಯಾದ ಸಮಯ ಬಂದಿದೆ. ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಇದಕ್ಕೆ ಒತ್ತಡ ಹಾಕಿದ್ದಾರೆ, ಬದಲಾವಣೆ ತರಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಹಾಗಾಗಿ ಒಂದು ದೊಡ್ಡ ಮಟ್ಟದ ಬದಲಾವಣೆ ಕಾಂಗ್ರೆಸ್ ಪಾಳೆಯದಲ್ಲಿ ಇಂದು ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಈಗ ಸಭೆ ಆರಂಭ ಆಗಿದೆ. ಸಭೆಯಲ್ಲಿ ಸಿಎಂ ಹಾಗೂ ಡಿಸಿಎಂ ಇಬ್ಬರೇ ಇರೋದ್ರಿಂದ ಮುಕ್ತವಾಗಿ ಎಲ್ಲಾ ವಿಚಾರವನ್ನು ಚರ್ಚೆ ಮಾಡ್ತಾರೆ. ಇಲ್ಲಿ ಸಿಎಂ ಸಿದ್ದರಾಮಯ್ಯನವರ ಆರೋಪ ಏನಿದೆ ಕೆಲವು ನಾಯಕರ ವಿರುದ್ಧ, ಅದನ್ನ ನೇರವಾಗಿ ಹೇಳುವಂತಹ ಎಲ್ಲಾ ಕೆಲಸವನ್ನು ಸಿಎಂ ಸಿದ್ದರಾಮಯ್ಯನವರು ಕೂಡ ಮಾಡ್ತಾರೆ. ಜೊತೆಗೆ ಡಿಸಿಎಂನವರ ಕಡೆಯಿಂದ ಯಾವ ರೀತಿಯಾದ ಕಂಪ್ಲೇಂಟ್ಸ್ ಇದೆ ಆ ಕಂಪ್ಲೇಂಟ್ಸ್ ಗಳನ್ನು ಕೂಡ ತೆಗೆದುಕೊಳ್ತಾರೆ. ಎಲ್ಲವನ್ನ ಅವಲೋಕನ ಮಾಡಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಿಕ್ಕೆ ಇದು ಈಗ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಿರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ನಟೇಶ್ ಮಾಹಿತಿಗಾಗಿ. ಇನ್ನ ಕಾಲ್ತುಳಿತ ಘಟನೆಯಿಂದ ಕಾಂಗ್ರೆಸ್ ಹೈಕಮಾಂಡ್ ಆಕ್ರೋಶ ಭರಿತವಾಗಿದೆ. ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಇರುವಾಗ ಇಂಥ ಪ್ರಮಾದ ಇಡೀ ರಾಜ್ಯದ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಇದು ನಮಗೆ ಒಂದು ರೀತಿ ಬ್ಲಾಕ್ ಮಾರ್ಕ್, ಒಂದು ದೊಡ್ಡ ಹಿನ್ನಡೆ. ಇದು ಹೈಕಮಾಂಡ್ ಕೋಪಕ್ಕೆ ಕಾರಣ ಆಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ವರಿಷ್ಠರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಖುದ್ದು ರಾಹುಲ್ ಗಾಂಧಿಗೆ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡ್ತಾರಾ? 2 ಕಾರ್ಯಕ್ರಮಗಳ ಆಯೋಜನೆ, ಕಾಲ್ತುಳಿತ, ವೈಫಲ್ಯ, ಸರ್ಕಾರ ಕೈಗೊಂಡ ಕ್ರಮಗಳು, ಈ ಎಲ್ಲಾ ವಿಚಾರಗಳ ಬಗ್ಗೆ ಸಿಎಂ ವಿವರಣೆಯನ್ನ ನೀಡ್ತಾರೆ ರಾಹುಲ್ ಗಾಂಧಿ ಅವರಿಗೆ. ಏನಾಗಬಹುದು? 2 ಕಡೆ ಕಾರ್ಯಕ್ರಮ ಆಯೋಜನೆ, ಎಲ್ಲ ಮಾಹಿತಿಯನ್ನ ಹೈಕಮಾಂಡ್ ಕೂಡ ತರಿಸಿಕೊಂಡಿರುತ್ತೆ. ಇಲ್ಲಿ ಎಲ್ಲಿ ಪ್ರಮಾದ ಆಯಿತು, ಎಲ್ಲಿ ಲೋಪ ಆಯಿತು, ಪೊಲೀಸರು ಕಾರ್ಯಕ್ರಮ ಬೇಡ ಅಂತ ಹೇಳಿದ್ರು ಕೂಡ ಅದ್ಯಾರ ಇಚ್ಛೆಯಂತೆ ಕಾರ್ಯಕ್ರಮ ಮಾಡಿದ್ರಿ, ಯಾರ ಶೋಕಿಗಾಗಿ ಕಾರ್ಯಕ್ರಮ ಮಾಡಿದ್ರಿ, 11 ಜನ ಇನ್ನೋಸೆಂಟ್ ಅಲ್ಲಿ ಸಾವನ್ನಪ್ಪಿದ್ರು, ಇದಕ್ಕೆ ಹೊಣೆ ಯಾರು? ಇಡೀ ರಾಜ್ಯ ಮಾಡ್ತಾ ಇರುವಂತಹ ಪ್ರಶ್ನೆಗಳಿದು. ಸೊ ಇದೆಲ್ಲವೂ ಕೂಡ ಹೈಕಮಾಂಡ್ ಗಮನಕ್ಕೆ ಹೋಗಿರುತ್ತೆ. ಅದನ್ನ ಈ ನಾಯಕರುಗಳಿಗೆ ಹೈಕಮಾಂಡ್ ಪ್ರಶ್ನೆ ಮಾಡಲಿಕ್ಕಿದೆ ಅಂತೆ. ಸೊ ಸಿಎಂ ಸಿದ್ದರಾಮಯ್ಯ ಅವರೇ ಖುದ್ದು ಈ ಘಟನೆಯ ಬಗ್ಗೆ ವಿವರಣೆಯನ್ನ ನೀಡ್ತಾರೆ ಅನ್ನುವಂತ ಮಾಹಿತಿ ಇದೆ. ಆ ವಿವರಣೆಯಿಂದ ರಾಹುಲ್ ಗಾಂಧಿ ಸ್ಯಾಟಿಸ್ಫೈ ಆಗ್ತಾರಾ? ಮುಂದಿನ ಕ್ರಮದ ವಿಚಾರವಾಗಿ ಏನಾದರೂ ಅವರ ಪಕ್ಷದ ಮಟ್ಟದಲ್ಲಿ ಸೂಚಿಸ್ತಾರಾ? ನೋಡೋಣ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರ ಪ್ರತಿನಿಧಿ ನಟೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನವದೆಹಲಿಯಿಂದ. ನಟೇಶ್, 8 ರಿಂದ 10 ಸಚಿವರಿಗೆ ಕೊಕ್ ಕೊಡುವಂತದ್ದು ಈಗ ಸದ್ಯಕ್ಕೆ ಭಾರಿ ಚರ್ಚಿತ ವಿಷಯ. ಯಾವಾಗ ಸಿಎಂ ಸಿದ್ದರಾಮಯ್ಯ ದೆಹಲಿ ಫ್ಲೈಟ್ ಅನ್ನ ಹತ್ತಿದ್ರೋ ಇಲ್ಲಿ ಕೆಲವರಿಗೆ ಆತಂಕ ಶುರುವಾಗ್ಬಿಡ್ತು. ನಮ್ದು ಹೆಸರು ಇರುತ್ತೋ ಏನೋ, ನಮಗೂ ಟಾಟಾ ಬೈ ಬೈ ಮಾಡ್ತಾರೋ ಏನೋ ಅಂತ ಹೇಳಿ. ಸೊ ಈಗ ಆ ಮಟ್ಟಿನ ಬೆಳವಣಿಗೆಗಳು ದೆಹಲಿಯಲ್ಲಿ ಆಗ್ತಾ ಇದೆಯಾ? ಹಿರಿಯರಿಗೆ, ನಿಷ್ಕ್ರಿಯರಿಗೆ ಗೇಟ್ ಪಾಸ್ ಕೊಡುವ ಸಾಧ್ಯತೆ ಅಧಿಕವಾಗಿದೆಯಾ? ಏನ್ ಅಪ್ಡೇಟ್ಸ್ ಕೊಡ್ತೀರಿ ಇದ್ರ ಬಗ್ಗೆ? ಫಸ್ಟ್ ಶ್ರೀಪಾದ್, ಖಂಡಿತ ಪ್ರಮುಖವಾಗಿ ಈಗ ಎಐಸಿಸಿ ನೂತನ ಎಐಸಿಸಿ ಕಚೇರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರನ್ನ ಹೈಕಮಾಂಡ್ ಕರೆಸಿಕೊಂಡಿರುವಂತದ್ದು. ಅಲ್ಲಿ ಈಗ ಸಭೆ ಆರಂಭ ಆಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಈಗಷ್ಟೇ ರಾಹುಲ್ ಗಾಂಧಿ ಅವರು ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಎಐಸಿಸಿ ಭವನಕ್ಕೆ ಆಗಮಿಸಿರುವಂತದ್ದು. ಸಭೆ ಈಗಷ್ಟೇ ಆರಂಭ ಆಗಿದೆ ಎನ್ನುವಂತಹ ಮಾಹಿತಿ ಮೂಲಗಳಿಂದ ಸಿಗ್ತಾ ಇದೆ.
ಪ್ರಮುಖ ಚರ್ಚೆಗಳು ಇಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಇಬ್ಬರನ್ನೇ ನೇರವಾಗಿ ಕರೆಸಿಕೊಂಡು ಸಭೆಯನ್ನ ಮಾಡಲಿಕ್ಕೆ ರಾಹುಲ್ ಗಾಂಧಿ ಮುಂದಾಗಿರುವಂತದ್ದು. ಇಲ್ಲಿ ಬಹಳ ಪ್ರಮುಖವಾದ ವಿಚಾರ ಅಂತಂದ್ರೆ ಈಗ ದೇಶದಾದ್ಯಂತ ಚರ್ಚೆ ಆಗಿರುವಂತಹ ಏನು ಕಾಲ್ತುಳಿತ ಪ್ರಕರಣ ಇದೆ, ಈ ಪ್ರಕರಣದ ಹೊಣೆಗಾರಿಕೆಯನ್ನ ಹೊರುವವರು ಯಾರು? ಸರ್ಕಾರ ಹೊರತಾ, ಸಿಎಂ ಸಿದ್ದರಾಮಯ್ಯನವರು ಹೊರತಾರ ಅಥವಾ ಡಿಕೆ ಶಿವಕುಮಾರ್ ಅವರು ಹೊರತಾರ ಎನ್ನುವಂತಹ ಪ್ರಶ್ನೆ. ಇಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಕರೆಸಿರುವಂತಹ ಉದ್ದೇಶ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ, ಜೊತೆಗೆ ಬಹಳಷ್ಟು ಕುತೂಹಲವನ್ನ ಕೂಡ ಹುಟ್ಟಿಸಿದೆ ರಾಜಕೀಯದಲ್ಲಿ ಅನ್ನುವಂಥದ್ದು. ಯಾಕಂದ್ರೆ ಈಗ ಹೊಣೆಗಾರಿಕೆ ಯಾರು ಹೊರ್ತಾರೆ, ಇವರ ಸರ್ಕಾರ ಹೊರತಾ ಇವರಿಬ್ಬರಲ್ಲಿ ಯಾರು ಹೊರತಾರೆ ಅನ್ನುವಂಥದ್ದು ಪ್ರಶ್ನೆ ಆಗಿರುವಂತದ್ದು. ಇದೆಲ್ಲದರ ಬಗ್ಗೆ ಕೂಡ ಸಮಾಲೋಚನೆ ನಡೆಸುವಂತಹ ಕೆಲಸವನ್ನ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡ್ತಾರೆ. ಇಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಈ ರೀತಿಯಾದಂತಹ ಅವಘಡಗಳಿಗೆ ಕಾರಣ ಆಗಿರುವಂತದ್ದು ನಿಜಕ್ಕೂ ಕೂಡ ಕಾಂಗ್ರೆಸ್ನ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗಿತ್ತು. ಈಗಾಗಲೇ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ವಿರುದ್ಧ ಇದು ಸಂಪೂರ್ಣವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಡ್ಯಾಮೇಜ್ ಅನ್ನ ಉಂಟು ಮಾಡಿದೆ. ಇದೆಲ್ಲದರ ಬಗ್ಗೆ ಕ್ರಮ ಕೈಗೊಳ್ಳಲೇಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಏನು ಹೈಕಮಾಂಡ್ ಬುಲಾವ್ ಮೇರೆಗೆ ಇಮಿಡಿಯೇಟ್ ಆಗಿ ದೆಹಲಿಗೆ ಬಂದ್ರು. ಇದೆಲ್ಲದರ ಬೆನ್ನಲ್ಲೇ ಈ ಒಂದು ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಮಾಸ್ಟರ್ ಪ್ಲಾನ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿರುವಂತದ್ದು. ಅಂದ್ರೆ ಸಂಪುಟ ಸರ್ಕಸ್, ಈ ಒಂದು ಪ್ಲಾನ್ ವರ್ಕೌಟ್ ಆಗುತ್ತೆ ಎನ್ನುವಂತಹ ನಿಟ್ಟಿನಲ್ಲಿ, ಅಂದ್ರೆ ಒಂದು ರೀತಿ ತಳದಂಡ ಆದಂಗೂ ಆಗುತ್ತೆ. ಮತ್ತೊಂದು ಕಡೆ ಈ ಒಂದು ಏನು ಚಿನ್ನಸ್ವಾಮಿ ಕ್ರೀಡಾಂಗಣದ ಘಟನೆಯಿಂದ ಆಗಿರ್ತಕ್ಕಂತಹ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಬಹುದು ಎನ್ನುವಂತಹ ಉಪಾಯವನ್ನ ಕಾಂಗ್ರೆಸ್ ಹುಡುಕಿದೆ. ಹಾಗಾಗಿ ಸರಿಯಾದ ಸಮಯ ಅಂತ ಹೇಳಿ ಈ ಒಂದು ಸಭೆಯನ್ನ ಸಂಪುಟ ಬದಲಾವಣೆ ವಿಚಾರವಾಗಿ ತೆಗೆದುಕೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿರುವುದರಿಂದ ಇದರ ಬಗ್ಗೆ ಸಂಪೂರ್ಣವಾಗಿ ಇಂದು ಚರ್ಚೆ ಆಗುತ್ತೆ. ತಾವೇ ಹೇಳಿದಾಗೆ 8 ರಿಂದ 10 ಅಥವಾ ಹಲವು ನಾಯಕರನ್ನ ಬದಲಾವಣೆ ಮಾಡುವಂತಹ ಚರ್ಚೆಗಳು ಕೂಡ ಈಗಾಗಲೇ ಕಳೆದ ಬಾರಿ ದೆಹಲಿಗೆ ಸಿಎಂ ಸಿದ್ದರಾಮಯ್ಯನವರು ಬಂದಾಗ ಕೂಡ ಹೇಳಿದ್ರು. ಅದೇ ರೀತಿ ಈ ಬಾರಿ ಅಂದ್ರೆ ಮೇ ನಂತರದಲ್ಲಿ ಅಂತ ಹೇಳಿದ್ರು. ಈಗ ಜೂನ್ ಇದೆ. ಈ ಒಂದು ಸಂದರ್ಭದಲ್ಲಿ ಇದು ಸೂಕ್ತವಾದ ಸಮಯ ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ತೀರ್ಮಾನ ಮಾಡಿದೆ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಮೊದಲು ಒಂದಷ್ಟು ಒತ್ತಡ ಇತ್ತು. ಯಾವುದೇ ರೀತಿಯಾದಂತಹ ಬದಲಾವಣೆ ಮಾಡದಲ್ಲಿ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ, ಸರ್ಕಾರವನ್ನ ನಾವು ಕಳೆದುಕೊಳ್ಳಬೇಕಾಗುತ್ತೆ ಅನ್ನುವಂತ ಒಂದು ನಿರ್ಧಾರವನ್ನ ಮಾಡಿದ್ರು. ಆದ್ರೆ ಈಗ ಈ ಒಂದು ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡುವಂತಹ ನಿಟ್ಟಿನಲ್ಲಿ ಇದು ಸರಿಯಾದ ಸಮಯ ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಆಲೋಚನೆಗಳನ್ನ ಮಾಡಿ ಸಂಪುಟ ಸರ್ಕಸ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಇದರಲ್ಲಿ ಸಾಕಷ್ಟು ಹಿರಿಯ ನಾಯಕರಿಗೆ ಕೋಕ್ ಕೊಡುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಕಳೆದ ಬಾರಿ ಏನು ಸಾಕಷ್ಟು ವರದಿಗಳನ್ನ ತರಿಸಿಕೊಂಡಿತ್ತು. ಆದ್ರೆ ಕಾಂಗ್ರೆಸ್ನ ಹಿರಿಯ ನಾಯಕರೇನಿದ್ದಾರೆ, ಕೆಲವು ಹಿರಿಯ ಸಚಿವರು ಸರಿಯಾದ ರೀತಿ ಅವರು ಕರ್ತವ್ಯವನ್ನ ನಿರ್ವಹಿಸ್ತಾ ಇಲ್ಲ, ಅವರ ಮೇಲೆ ಆರೋಪಗಳು ಹೆಚ್ಚಾದವು. ಈ ಎಲ್ಲಾ ಮಾಹಿತಿಗಳು ಕೂಡ ಹೈಕಮಾಂಡ್ ಗಮನಕ್ಕೆ ಬಂದವು. ಆದ್ರೂ ಕೂಡ ಹೈಕಮಾಂಡ್ ಸೈಲೆಂಟ್ ಆಗಿತ್ತು. ಆದ್ರೆ ಸುಸಮಯ ಬಂದಿರಲಿಲ್ಲ. ಆದ್ರೆ ಈಗ ಸರಿಯಾದ ಸಮಯ ಬಂದಿದೆ. ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಇದಕ್ಕೆ ಒತ್ತಡ ಹಾಕಿದ್ದಾರೆ, ಬದಲಾವಣೆ ತರಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಹಾಗಾಗಿ ಒಂದು ದೊಡ್ಡ ಮಟ್ಟದ ಬದಲಾವಣೆ ಕಾಂಗ್ರೆಸ್ ಪಾಳೆಯದಲ್ಲಿ ಇಂದು ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಈಗ ಸಭೆ ಆರಂಭ ಆಗಿದೆ. ಸಭೆಯಲ್ಲಿ ಸಿಎಂ ಹಾಗೂ ಡಿಸಿಎಂ ಇಬ್ಬರೇ ಇರೋದ್ರಿಂದ ಮುಕ್ತವಾಗಿ ಎಲ್ಲಾ ವಿಚಾರವನ್ನು ಚರ್ಚೆ ಮಾಡ್ತಾರೆ. ಇಲ್ಲಿ ಸಿಎಂ ಸಿದ್ದರಾಮಯ್ಯನವರ ಆರೋಪ ಏನಿದೆ ಕೆಲವು ನಾಯಕರ ವಿರುದ್ಧ, ಅದನ್ನ ನೇರವಾಗಿ ಹೇಳುವಂತಹ ಎಲ್ಲಾ ಕೆಲಸವನ್ನು ಸಿಎಂ ಸಿದ್ದರಾಮಯ್ಯನವರು ಕೂಡ ಮಾಡ್ತಾರೆ. ಜೊತೆಗೆ ಡಿಸಿಎಂನವರ ಕಡೆಯಿಂದ ಯಾವ ರೀತಿಯಾದ ಕಂಪ್ಲೇಂಟ್ಸ್ ಇದೆ ಆ ಕಂಪ್ಲೇಂಟ್ಸ್ ಗಳನ್ನು ಕೂಡ ತೆಗೆದುಕೊಳ್ತಾರೆ. ಎಲ್ಲವನ್ನ ಅವಲೋಕನ ಮಾಡಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಿಕ್ಕೆ ಇದು ಈಗ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಿರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ನಡೇಶ್ ಮಾಹಿತಿಗಾಗಿ.